ಇನ್ನು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿರುವಂತಹ BCM-DD ಸೋಮಶೇಖರ್ ತಾಲೂಕು ಸಹಾಯ ನಿರ್ದೇಶಕರುಗಳು ಮತ್ತು ಕಚೇರಿಯ ಮೇಲ್ವಿಚಾರಕ ಮೊಹಮ್ಮದ್ ಅರಿಫುದ್ದೀನ್ ಅವರ ಮೇಲೆ ಸೂಕ್ತವಾದ ಕ್ರಮ ಆಗಬೇಕು ಅಂತ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯ ಹೋರಾಟಗಾರರ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಅವರು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕುತ್ತಿದ್ದಾರೆ. BCM-DD ಸೋಮಶೇಖರ್ ಅವರು ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಮೇಲಾಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರಿಗೂ ಕೂಡ ಮನವಿ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ಯಾವುದೇ ಕೂಡ ಮಾಹಿತಿ ಬರುತ್ತಿಲ್ಲ. ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನವನ್ನು BCM-DD ಸೋಮಶೇಖರ್ ಅವರು ಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದರು. ಬ್ಯೂರೋ ರಿಪೋರ್ಟ್ ರಾಜ್ಯದ ನ್ಯೂಸ್ ಕಲಬುರಗಿ. ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಇರ್ಬೋದು, ಅದರ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಿಂದುಳಿದ ವರ್ಗಗಳ ಇಲಾಖೆಯಡಿ ಬರ್ತಕ್ಕಂಥ ವಸತಿ ನಿಲಯಗಳಲ್ಲಿ ಸುಮಾರು 139 ವಸತಿ ನಿಲಯಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತೆ ಅಂತ ನಾವು ಏನು ಹೇಳಿದ್ವಿ, ಅದರ ಮರುದಿನವೇ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ವಸತಿ ನಿಲಯಗಳಿಗೆ ದಾಳಿ ಮಾಡಿ ಸ್ವತಃ ತಮಗೆ ಚಿತ್ರಣವನ್ನೇ ಬಿಡಿಸಿಟ್ಟಿದ್ದಾರೆ. ನಾವು ಹೇಳಿದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಆ ಒಂದು ವಸತಿ ನಿಲಯಗಳಲ್ಲಿ ನಡೆದಿರುವುದು ಸತ್ಯ ಅಂತಕ್ಕಂಥದ್ದನ್ನು ಲೋಕಾಯುಕ್ತ ಅಧಿಕಾರಿಗಳು ಒಪ್ಪಿಕೊಂಡು ವರದಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿ ಎಷ್ಟರ ಮಟ್ಟಿಗೆ ವರದಿ ಸಲ್ಲಿಸಿದಾರ ಅದು ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ತಮ್ಮ ಮುಂದೆ ಮತ್ತೊಮ್ಮೆ ಬರಬೇಕಾದ ಉದ್ದೇಶ ಇಷ್ಟೇ. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಿಂದೆ ಇರ್ತಕ್ಕಂಥ DD ಅವರಿಗೆ ಮೆಮೊ ಇಶ್ಯೂ ಆದರೂ ಕೂಡ ಅದರ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡದೆ ಅದರ ಮೇಲೆ ಕಾರ್ಯಕ್ರಮ ಕೈಗೊಳ್ಳದೆ ಹೊಸದಾಗಿ ಬಂದಿರತಕ್ಕಂಥ DD ಸೋಮಶೇಖರ್ ಅವರು ಏನು ಗುತ್ತೇದಾರರ ಪರವಾಗಿ ಬ್ಯಾಟ್ ಬೀಸುವ ಮುಖಾಂತರ ವಾರ್ಡನ್ಗಳಿಗೆ ಯಾವುದೇ ರೀತಿಯ ನಿರ್ಬಂಧನೆ ಹಾಕದೇನೆ, ಗುತ್ತೇದಾರರಿಗೂ ಕೂಡ ಯಾವುದೇ ನಿರ್ಬಂಧ ಹಾಕದೇನೆ ಇವತ್ತು ದಿವಸ ಟೆಂಡರ್ ತೊಗೊಂಡವರು ಏನಿರ್ತದೆ ನಿಯಮ ಅಂತಂದ್ರೆ ಒಂದು ಗೋದಾಮ್ ಮುಖಾಂತರ ವಸತಿ ನಿಲಯಗಳಿಗೆ ಮಟೀರಿಯಲ್ ಸಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು, GPRS ಇಡೋದಾಗಿರ್ಬೋದು, ಬಯೋಮೆಟ್ರಿಕ್ ಇಡೋದಾಗಿರ್ಬೋದು, ಯಾವುದನ್ನು ನಿಯಮ ಪಾಲನೆ ಮಾಡ್ದೇನೆ ಪ್ರತಿ ತಿಂಗಳು ವಾರ್ಡನ್ಗಳಿಗೆ ಹೆಂಗಂದ್ರೆ ಭಿಕ್ಷೆ ಕೊಟ್ಟಂಗೆ ಒಂದು 10,000 ರೂಪಾಯಿ ಕೊಟ್ಟು ಬಿಡೋದು, ಏನು ಬೇಕಾದ ಕೊಳತು ಕಾಯಿಪಲ್ಯ ತೊಗೊಂಡೋಗಿ ಒಂದು ಮುಂದಿನ ಭಾರತ ಭವಿಷ್ಯದ ಯುವ ಮಿತ್ರರಿಗೆ ಒಂದು ಅನ್ನ ಹಾಕ್ತಕ್ಕಂಥದ್ದು ಏನು ಮಾಡ್ತಾಯಿದ್ರೆ ಇದು ಖಂಡನೀಯವಾಗಿದೆ. ಇವತ್ತು ದಿವಸ ಯಾವುದೇ ಹೈಜೆನಿಕ್ ಇರದೇನೆ ಟೋಟಲಿ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳ್ತಾರೆ, ಏನು ಮಾಡೋದ್ರಿ ನಮಗೆ ಒಂದು 100 ರೂಪಾಯಿ ಬಂತು 40 ರೂಪಾಯಿ ನಮಗೆ ಕೊಡ್ತಾರೆ, ಅದ್ರಾಗ ನಾವೊಂದಿಷ್ಟು ಉಳಿಸ್ಕೊಂಡು ಕೇಸಿಂದ ಹುಡುಗರಿಗೆ ಹಾಕಬೇಕು, ಉಳಿಕಿದ್ದೆಲ್ಲ ಅಧಿಕಾರಿಗಳು ಮತ್ತು ಇದು ಏನು ಗುತ್ತೇದಾರರು ಪಾಲಾಗ್ತಾಯಿದೆ, ಇದು ನಮಗೂ ಮನಸ್ಸಿಗೆ ನೋವಾಗ್ತಾ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇದು ಬೇಜಾರದ ಸಂಗತಿ ಅಂತ ನಾನು ತಮ್ಮ ಎದುರು ಹೇಳಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ಇವತ್ತು ದಿವಸ ಪ್ರತಿಯೊಂದು ವಾರ್ಡನ್ ನಾವು ಎಷ್ಟು ಆಸ್ಟ್ರೇಲಿಯಾಗೆ ಹೋಗಿದ್ದೀವಿ, ಎಲ್ಲಿನೂ ಕೂಡ ತೋರಿಸ್ತಾ ಇದ್ವಿ ತಮ್ಮ ಚಿತ್ರನ. ಆಮೇಲೆ ಎಲ್ಲಿನೂ ಕೂಡ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ನಡೀತಾ ಇಲ್ಲ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಮೊಹಮ್ಮದ್ ಆರಿಫ್ ಅನ್ನೋರು ಸುಮಾರು 23 ವರ್ಷಗಳಿಂದ ಒಂದೇ ಕುರ್ಚಿಯಲ್ಲಿ ಕುಂತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೇ ಗೋದಾಮುಗಳ ಮುಖಾಂತರ ಈ ವಸತಿ ನಿಲಯಗಳಿಗೆ ಮಾಲ್ ಸಪ್ಲೈ ಆಗ್ತಾ ಇದೆ ಅಂತ ಅನುಮಾನ ಇದ್ದರೂ ಕೂಡ ನಾವು ನೇರವಾಗಿ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳೋಕೆ ಹೇಳಿದರೂ ಕೂಡ ಒಬ್ಬರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ತಮ್ಮೆಂದ್ರೆ, ಹಿಂದೆ ಕೆಲವು 1-2 ತಿಂಗಳಿಂದ ಇರ್ಬೋದು, ಒಬ್ಬ ವಾರ್ಡನ್ನು ಮತ್ತು ಒಂದು ವಿದ್ಯಾರ್ಥಿನಿ ವಿಷಯವಾಗಿ ಯಾವುದೋ ಸಣ್ಣ ವಿಷಯಕ್ಕೆ ಕಿರಿಕಿರಿ ಆದಾಗ ಆ ವಾರ್ಡನ್ ಅವ್ರಿಗೆ ನೋಟಿಸ್ ಕೊಡದೇನೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡಂಥ ಹಿರಿಯ ಅಧಿಕಾರಿಗಳು ಇಷ್ಟೆಲ್ಲ ಹಗರಣ ಮಾಡ್ತಾಯಿದ್ರು. DD ಅವ್ರ ಮೇಲಾಗಿರ್ಬೋದು, ವಾರ್ಡನ್ಗಳ ಮೇಲಾಗಿರ್ಬೋದು, ಮತ್ತು ಆರಿಫ್ ಅವ್ರ ಮೇಲಾಗಿರ್ಬೋದು, ಒಂದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ, ಒಂದು ನೋಟಿಸ್ ಕೊಡ್ತಾ ಇಲ್ಲ. ಅಂದರೆ ಇದ್ರಾಗ ಬರೀ ಇಷ್ಟೇ ಇಲ್ಲ, ಮೇಲಾಧಿಕಾರಿಗಳು ಇದ್ರಾಗ ಶಾಮಿಲಾರ್, ಕಮಿಷನರ್ ಲೆವೆಲ್ಲು ಇದ್ರಾಗ ಶಾಮಿಲಾರ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಹಾಗಾಗಿ ಕೂಡಲೇ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದ್ರೆ ಕರ್ನಾಟಕ ಸರ್ಕಾರದ ಎತ್ತಿದ ಕೈ, ಅವರಿಗೆ ಭ್ರಷ್ಟಾಚಾರ ಆಗಿ ಬರಲ್ಲ. ಆದರೂ ಕೂಡ ಇಷ್ಟು ಭ್ರಷ್ಟಾಚಾರ ನಡೆದರೂ ಕೂಡ ಉಸ್ತುವಾರಿ ಸಚಿವರು ಯಾಕೆ ಸುಮ್ಕೊಂತಾರೆ ಅಂತಕ್ಕಂಥದ್ದು ನಮಗೆ ಭಾಳ ಬೇಜಾರ ಸಂಗತಿ ಆಗಿದೆ. ಉಸ್ತುವಾರಿ ಸಚಿವರು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಸಂಬಂಧಪಟ್ಟ ಸಚಿವರು ಕೂಡ ಇದರ ಮೇಲೆ ಒಂದು ತನಿಖೆ ಮಾಡಬೇಕು. ನಿವೃತ್ತ ನ್ಯಾಯಾಧೀಶರಿಂದ ಈ ಸಂಪೂರ್ಣ ಹಗರಣ ತನಿಖೆ ಆಗಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಸೋದರ ಶ್ರವಣಕುಮಾರ್ ನಾಯ್ಕ ಅವರು ಕೂಡ ಸ್ವಲ್ಪ ವಿವರಣೆ ನೀಡ್ತಾರೆ. ತಾವು ದಯವಿಟ್ಟು ಆಲಿಸಬೇಕು.